ತೊಳ್ಕೊಂಡು ಇದರಲ್ಲಿ ಧೂಳೆಲ್ಲ ಇರಬಾರ್ದು. ಯಾವುದೇ ಧೂಳಿದ್ರೂ ಕೂಡ ಕೂದಲಿಗೆ ಒಳ್ಳೆಯದಲ್ಲ. ಮಿಕ್ಸಿನಲ್ಲಿ ನುಣ್ಣಗಾಗಬೇಕಿದೆ ನೋಡಿ. ಇವಾಗ ನಾನು ಇದನ್ನು ತುರ್ಕೊಳ್ತೀನಿ. ದೊಡ್ಡ ತೊಗೊಂಡಿದ್ದೀನಿ ಸ್ವಲ್ಪ ನೋಡಿ. ಇಷ್ಟು ತುರಿದಿಟ್ಕೊಂಡಿರೋದು ದಪ್ಪ ನೆಲ್ಲಿಕಾಯಿ, ಇದು ಬೆಟ್ಟದ ನೆಲ್ಲಿಕಾಯಿ. ಆಮೇಲೆ ಆಮ್ಲ ಅಂತ ಕೂಡ ಕರಿತೀನಿ. 60 ರೂಪಾಯಿ ಆಗುತ್ತೆ ಒಂದು ಬಾಟ್ಲು. ಅದು ಕೊಂಡು ಕಲಿಸ್ತೀನಿ. ಅವಳ ಕೂದಲಿಗೆ ಇದನ್ನು ಬುಡಕ್ಕೆಲ್ಲ, ತಲೆ ಬುಡಕ್ಕೆಲ್ಲ ಹಚ್ಚಬೇಕು ಚೆನ್ನಾಗಿ. ದಿನ ಬಿಟ್ಟು ದಿನ ಎಣ್ಣೆನ ಹಚ್ತಾ ಇರ್ತೀನಿ. ಒಂದು ನೆಲ್ಲಿಕಾಯ್ದು ಮತ್ತು ಕರ್ಬೇವಿನ ಸೊಪ್ಪು ನೋಡಿ. ಕರ್ಬೇವಿನ ಸೊಪ್ಪು ಮತ್ತು ದಪ್ಪ ನೆಲ್ಲಿಕಾಯ್ದು ಇವಾಗ ನಾನು ತಲೆಗೆ ಹಚ್ತೀನಿ. ಕೂದಲು ಬುಡಕ್ಕೆ ಹಚ್ಕೊಳ್ಬೇಕು. ಇದನ್ನು ಬುಡಕ್ಕೆ ಈ ಥರ ಹಚ್ಕೊಳ್ಬೇಕು. ಆ ಒಂದು ರಸ ಎಲ್ಲ ಕೂದಲದ್ದು ಸ್ಕಾಲ್ಪ್ ಇರುತ್ತಲ್ಲ ಬುಡ, ಅದಕ್ಕೆ ಹೋಗಬೇಕು. ಸ್ವಲ್ಪ ಸ್ವಲ್ಪನೇ ಈಗ ಒಂದು ಸ್ವಲ್ಪ ಈ ಥರ ತೆಕ್ಕೋಬೇಕು. ಹಿಂಗೆ ತೆಕ್ಕೊಂಡು ಹಿಂಗೆ ಹಚ್ಕೋಬೇಕು. ಈ ಥರ ಮಾಡ್ತಾ ಇದ್ದರೆ ಬಿಳಿ ಕೂದಲು ಬರೋದೇ ಇಲ್ಲ. ಅಂದರೆ 1 ಗಂಟೆ ಮುಕ್ಕಾಲು ಗಂಟೆ ಅಷ್ಟು ನೋಡಿ. ಈ ಥರ ಗಂಟನ್ನು ಕಟ್ಟಿದ್ದೀನಿ ನೋಡಿ. 15 ದಿನಕ್ಕೆ ಒಂದು ಸಲ ಅಥವಾ ತಿಂಗಳಿಗೆ 2 ಸಲ ಈ ರೀತಿ ಮಾಡ್ತಾ ಬಂದರೆ ಕೂದಲ ಆರೈಕೆನ, ಕೂದಲು ಉದ್ದವಾಗಿಯೂ ಕೂಡ ಬೆಳೆಯುತ್ತೆ. ಅಷ್ಟೇ ಅಲ್ಲ, ಬಿಳಿ ಕೂದಲು ಬರೋದಿಲ್ಲ. ಮುಖ್ಯವಾಗಿ ಬಿಳಿ ಕೂದಲು ಬರೋದಿಲ್ಲ, ಕೂದಲು ಉದುರೋದಿಲ್ಲ, ಕೂದಲು ವೇಗವಾಗಿ ಕೂಡ ಬೆಳೆಯುತ್ತೆ. ನಾನು ಇವಳಿಗೆ ಚಿಕ್ಕವಳಿಂದ ಕೂಡ ಮಾಡ್ಕೊಂಡು ಬಂದಿದ್ದೀನಿ. ಈ ರೀತಿ ಎಲ್ಲರೂ ಮಾಡಿ. ಹೆಣ್ಮಕ್ಳಿಗೆ ಕೂದಲು ಅನ್ನೋದು ಬಹಳನೇ ಮುಖ್ಯವಾದದ್ದು. ಅದರಿಂದ ಕೂದಲಿನ ಆರೈಕೆನ ನಾವು ತಾಯಿಯಾದವರು ಈ ರೀತಿ ಮಾಡ್ಕೊಂಡು ಬರಬೇಕು. ಬೇಜಾರು ಮಾಡ್ಕೊಳ್ಬಾರ್ದು ಅಷ್ಟೇ. ಕೂದಲು ಕೂಡ ಅಷ್ಟೇ ತಿಕ್ಕಿ ಕೊಡಬೇಕು ನಾವೇ. ಯಾಕೆಂದರೆ ಅದನ್ನೆಲ್ಲ ಹಾಕಿರ್ತೀವಲ್ಲ, ಮಕ್ಕಳಿಗೆ ವಾಶ್ ಮಾಡ್ಕೊಳ್ಳೋದಕ್ಕೆ ಬರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬೆಳೆಸ್ಕೊಳ್ಬೋದು ಅಂತ. ಇದು ಆ ಕಾಲದಿಂದನೂ ನಾನು ಬೆಳೆಸ್ಕೊಂಡು ಬಂದಿರೋದು. ಚಿಕ್ಕವಳಿಂದನೂ ಕೂಡ ಕಾಲೇಜಿಗೆ ಈಗ ಬರೋವರೆಗೂ ಕೂಡ